ಸರ್ ಬಾಯಿನಲ್ಲಿ ಈ ಮಾತು ಕೇಳಬೇಕಂದಾಗೆಲ್ಲ ಈ ಥರ ಹೇಳಿದಾಗೆಲ್ಲ ಎಷ್ಟು ನಿಮಗೆ ಖುಷಿ ಅನಿಸುತ್ತೆ? ಮ್ಯಾನ್ ಆಫ್ ವೆರಿ ಫ್ಯೂ ವರ್ಡ್ಸ್, ತುಂಬ ಕಮ್ಮಿ ಮಾತಾಡೋದು. ಸೊ ಅವರು ಏನು ಪ್ರಶಂಸೆ ಅಂತ ಏನು ಹೇಳ್ತಿದ್ದಾರೆ ಅದನ್ನು ನಾನು ಒಂದು ರೀತಿಯಾಗಿ ನನ್ನ ಕರ್ತವ್ಯ ಅಂತ ಹೇಳಿ ನಾನು ಒಬ್ಬ ಅಳಿಯ ಅಲ್ಲದೆ ನಾನು ಒಬ್ಬನೇ ಮಗ. ಸೊ ನಮ್ಮ ತಂದೆ 2018ರಲ್ಲಿ ತೀರ್ಕೊಂಡ್ರು. ಆ ನಮ್ಮ ತಂದೆ ಸ್ಥಾನದಲ್ಲಿ ನಮ್ಮ ಮಾವನವ್ರನ್ನ ನಾನು ಇಟ್ಟು ಅದೇ ರೀತಿ ಒಬ್ಬ ಮಗನಾಗಿ ತಂದೆಗೆ ಯಾವ ರೀತಿ ಸೇವೆ ಮಾಡ್ಬೋದು ಅದೊಂದು ಅವಕಾಶ ಸಿಕ್ತು. ಅದನ್ನು ಮಾಡೋಕ್ಕೆ ದೇವರು ಅವಕಾಶ ಕಲ್ಪಿಸ್ಕೊಟ್ಟಿದ್ದ ಕಾರಣಕ್ಕೆ ನಾನು ಮಾಡೋಕ್ಕೆ ಅದು ಒಂದು ಸಾಧ್ಯ ಆಯಿತು. ಇಲ್ಲ ಅಂದಿದ್ರೆ ಎಷ್ಟೊಂದು ಜನಕ್ಕೆ ಮಕ್ಕಳಿದ್ದು ಎಲ್ಲೋ ಬೇರೆ ದೇಶದಲ್ಲಿರ್ತಾರೆ, ನೋಡ್ಕೊಳ್ಳೋಕ್ಕೆ ಅವಕಾಶ ಇರಲ್ಲ. ಬಟ್ ಇದು ಎಲ್ಲೋ ಒಂದು ಕಡೆ ನಾವು ಯಾವುದೋ ಜನ್ಮದಲ್ಲಿ ಮಾಡಿದ ಪುಣ್ಯ ನಾವು ದೊಡ್ಡವ್ರ ಸೇವೆ ಮಾಡೋಕ್ಕೆ ಅವಕಾಶ ಸಿಕ್ತು ಅಂತ ಹೇಳ್ತೀವಿ. ಎಸ್ ವಿನಯ್ ಅವರೇ, ಪಾದಯಾತ್ರೆ ಕಥೆಯನ್ನು ನಾವು ಕೇಳಿದ್ವಿ, ಆದರೆ ಅದಕ್ಕೂ ಮುಂಚಿತವಾಗಿಯೇ ನಿಮಗೆ ದಿಶಾ ಫ್ರೆಂಡ್. ಸೊ ನಿಮ್ಮಿಬ್ಬರ ಭೇಟಿ ಯಾವಾಗ ಆಯಿತು? ಮಲ್ಲೇಶ್ವರಂನಲ್ಲಿ ಒಂದು ಪೋಲಾರ್ ಬೇರ್ ಅಂತ ಒಂದು ಐಸ್ ಕ್ರೀಮ್ ಜಾಯಿಂಟ್ ಇದೆ. ಸೊ ಆ ಐಸ್ ಕ್ರೀಮ್ ಜಾಯಿಂಟಲ್ಲಿ ಇವರು ಮತ್ತು ಸಮರ್ಥು ಭೇಟಿ ಆಗೋದಿತ್ತು. ಸಮರ್ಥ್ ನಾನು ಇನ್ವೈಟ್ ಮಾಡಿದ್ದ. ಸೊ ಇಟ್ ವಾಸ್ ಲೈಕ್ ಗ್ರೂಪ್ ಗ್ಯಾದರಿಂಗ್. ಸೊ ಅಲ್ಲಿ ಮಾಡಿದಾಗ ಮೊದಲನೇ ಬಾರಿ ನಾವಿಬ್ಬರು ಭೇಟಿಯಾಗಿ ಹಾಯ್ ಹಲೋ ಅಂತ ಎಕ್ಸ್ಚೇಂಜ್ ಮಾಡಿಕೊಂಡು ಆ ಸನ್ನಿವೇಶನ ಒಂದು ರೀತಿ ತಮಾಷೆಯಾಗೇ ಇತ್ತು. ಯಾಕೆ ಅಂದರೆ ನಾನು ಇವತ್ತಿನ ಒಂದು ಇದರಲ್ಲಿ ಯಾವ ರೀತಿ ಕಾಣಿಸ್ಕೊತೀನೋ ಹಂಗಿರಲಿಲ್ಲ. ಉದ್ದ ಕೂದಲು ಬಿಟ್ಕೊಂಡು ಉದ್ದ ಜಡೆ ಇತ್ತು, ರೆಡ್ ಟಿ ಶರ್ಟ್ಗೆ ಎಲ್ಲೋ ಪ್ಯಾಂಟ್ ಹಾಕ್ಕೊಂಡಿದ್ರು. ಲೈಫಲ್ಲಿ ಅದನ್ನು ನಾನು ಮರೆಯೋಕ್ಕಾಗಲ್ಲ. ಸೊ ಮೈ ಫಸ್ಟ್ ರಿಯಾಕ್ಷನ್ ವಾಸ್, ಯಾರಿದು ಹಿಂಗೆ ಈ ಥರ ಡ್ರೆಸ್ ಮಾಡಿಕೊಂಡು. ಅದಾದಮೇಲೆ ಒಂದು ಸ್ವಲ್ಪ ದಿವಸಕ್ಕೇ 2013 ಎಲೆಕ್ಷನ್ ಟೈಮಲ್ಲಿ ಪರಿಚಯ ಆಗಿತ್ತು. ದಿಶಾ ಅವರು ಈ ರೀತಿ ಕ್ಯಾಂಪೇನಿಂಗ್, ಫೋನ್ ಕ್ಯಾಂಪೇನಿಂಗೋಸ್ಕರ ಏನಾದರೂ ನೀವು ನಿಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಮಾಡಿಕೊಡ್ತೀರಾ ಅಂತ ಕೇಳಿದಾಗ ಖುಷಿಯಾಗಿ ಬಂದ್ವಿ. ಸೊ ಆಮೇಲೆ ಹಾಗೆ ಮೆಸೇಜ್ ಎಕ್ಸ್ಚೇಂಜು, ಯಾವಾಗಾದರೂ ಸಿಗ್ದ ಕಾಫಿಗೆ ಇಲ್ಲ ಆ ರೀತಿ ಹ್ಯಾಂಗ್ ಔಟ್ ಮಾಡೋದು ಎಲ್ಲ ನಡೀತಿತ್ತು. ಸೊ ಫ್ರೆಂಡ್ಸ್ ಯಾವಾಗ ಲವ್ವರ್ಸ್ ಆದ್ರಿ? ಶಬರಿಮಲೆಯಿಂದ ಬಂದ ಮೇಲೆ. ಕಾಡ್ ಮಧ್ಯೆ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಇವರೊಂದು ಪ್ಲ್ಯಾನ್ನ ಇದು ರೂಪಿಸಿದ್ರು. ಹಾಗಾಗಿ ಥ್ಯಾಂಕ್ಸ್ ಹೇಳೋಣ ಅಂತ ಡಿನ್ನರ್ಗೆ ಕರ್ಕೊಂಡು ಹೋಗಿದ್ದೆ. ಸೊ ಫಸ್ಟ್ ಪ್ರಪೋಸ್ ಮಾಡಿದ್ದೆ ಯಾರಿಬ್ಬರಲ್ಲಿ? ಕೃಷ್ಣನಾ? ಕ್ಲೋಸ್ ಫ್ರೆಂಡ್ಸ್ ಒಂದಷ್ಟು ಜನ ಜೊತೆ ನಾನೊಂದು ರೆಸ್ಟೋರೆಂಟ್ ಓಪನ್ ಮಾಡಿದ್ದೆ. ಸೊ ರೆಸ್ಟೋರೆಂಟ್ಗೆ ಕೂತಾಗ ಇವ್ರು ಮೆಸೇಜ್ ಮಾಡಿದಾಗ ನಾನು ರಿಪ್ಲೈ ಮಾಡ್ತಾ ಯಾವಾಗಲೂ ಮುಖದ ಮೇಲೆ ಒಂದು ಸ್ಮೈಲ್ ಇರೋದು. ನಿಜ ಹೇಳಿ, ನೀವಿಬ್ಬರು ಒಬ್ಬರನ್ನೊಬ್ಬರು ಇಷ್ಟಪಡ್ತೀರಾ ಇಲ್ವಾ ಅಂತ ಹೇಳಿ ನಮ್ಮ ಫ್ರೆಂಡ್ಸ್ ಎಲ್ಲ ಮುದ್ಕೆ ಹಾಕ್ಕೊಂಡ್ಬಿಟ್ರು. ಮುದ್ಕೆ ಹಾಕ್ಕೊಂಡು ನೀವು ಹೇಳಬೇಕು, ಯಾಕೆಂದರೆ ದಿಶಾ ನಿಮ್ಗೆ ಮೆಸೇಜ್ ಮಾಡುವಾಗ ಇವ್ನು ವಿನಯ್ ನಗ್ತಾ ಇರ್ತಾನೆ, ಸ್ಮೈಲ್ ಮಾಡ್ತಿರ್ತಾನೆ, ಯಾರು ಸುಮ್ಮನೆ ಆ ಥರ ಇರಲ್ಲ ಅಂತ. ಆವಾಗ ಇವ್ರಿಗೂ ಕೇಳಿದ್ರು ಏನಪ್ಪ ಸಮಾಚಾರ ಅಂತ. ಆವಾಗ ಇವ್ರ ಪ್ರತಿಕ್ರಿಯೆನಲ್ಲಿ ಗೊತ್ತಾಯಿತು. ಕೊನೆಯದಾಗಿ ಮದುವೆ ಪ್ರಿಪ್ರೇಷನ್ ಎಲ್ಲ ಹೇಗಿತ್ತು ಮೇಡಮ್? ಮದುವೆ ಎಲ್ಲಿ ನಡೀತು? ಮದುವೆ ಇಲ್ಲೇ ನಾವು ರಾಜನ್ಸಲ್ಲೇ ಮಾಡಿದ್ದು. ನಮ್ಮ ಎಂಗೇಜ್ಮೆಂಟು ಅಷ್ಟೇ ಸಾಯಿ ವಿಶ್ರಮ್ ಅಂತ ಅಲ್ಲಿ ಮಾಡಿದ್ದು. ನಮಗೆ ಭಾರಿ ಏನು ಖರ್ಚಾಗಲಿಲ್ಲ. ನಮ್ಮ ಮಲೆನಾಡಲ್ಲಿ ಒಂದು ಪದ್ಧತಿ ಇದೆ, ನಾವು ಮದುವೆ ಮಾಡಿಕೊಡ್ತೀವಿ, ರಿಸೆಪ್ಷನ್ ನಾವು ಮಾಡ್ಕೊಡಲ್ಲ. ನಾವು ದಾರಿ ಏರ್ಕೊಟ್ಮೇಲೆ ಅವ್ರ ಜವಾಬ್ದಾರಿ. ಸುರೇಶ್ ಅವ್ರು ಅಳಲ್ಲ ಅಂತ ನಂಗೆ ಗೊತ್ತಿತ್ತು, ಯಾಕೆಂದರೆ ಅವ್ರು ಹತ್ತಿರದ ನಾನು ಒಂದೇ ಸಲ ನೋಡಿದ್ದು. ಅವ್ರ ಕ್ಲೋಸ್ ಫ್ರೆಂಡ್ ಸುರೇಶ್ ಅಂತಿದ್ರು. ಅವರು ಸಡನ್ನಾಗಿ ಹೊಟ್ಟೋದ್ರು. ಅವಾಗ ಹತ್ತಿದ್ದು ಬಿಟ್ಟರೆ ನಾನು ಅವ್ರ ಕಣ್ಣಲ್ಲಿ ಯಾವತ್ತೂ ನೀರು ನೋಡಿಲ್ಲ. ಇವರು ಅಳಲ್ಲ ಬಿಡು ಅಂತ ನನಗೊಂಥರ ಅಂದ್ಕೊಂಬಿಟ್ಟಿದ್ದೆ. ಇವರು ವಿನಯ್ ಅಂತ ಹಿಂಗಿಟ್ಕೊಂಡು ಕಣ್ಣಲ್ಲಿ ನೀರು ಹಾಕ್ಬಿಟ್ರು. ತಗೊಳ್ಳಿ. ಕನ್ಯಾದಾನ ಮಾಡುವಾಗ ನನ್ನ ಕೈ ಶೇಕಾಗಕ್ಕೆ ಶುರು ಆಗ್ಬಿಡ್ತು, ಕಣ್ಣ ನೀರು ಬಂದ್ಬಿಡ್ತು. ನನ್ನ ಕಣ್ಣ ನೀರು ಬಂದಿದ್ದು ನೋಡಿ, ಯು ಮೇ ನಾಟ್ ಬಿಲೀವ್, ಕಲ್ಯಾಣ ಮಂಟಪದಲ್ಲಿದ್ದ ನನ್ನ ಎಲ್ಲ ಸ್ನೇಹಿತರು ಹತ್ಬಿಟ್ರು. ಕೆಲವ್ರಿಗೆ ನಮ್ಮ ಜೀವನದಲ್ಲಿ ಹಿಂಗಾಗುತ್ತಲ್ವ ನಮ್ಮ ಮಗಳನ್ನ ಕೊಡುವಾಗ ಅಂತ. ಆಗ ಇವ್ರ ತಂದೆ ನನ್ನ ಹತ್ರ ಬಂದು, ಸುರೇಶ್ವರ ಯೋಚನೆ ಮಾಡಬೇಡಿ, ಇನ್ಮೇಲೆ ನಮ್ಮ ಮಗಳ ಥರ ನೋಡ್ಕೋತೀವಿ, ಯಾವುದೂ ಯೋಚನೆ ಮಾಡಬೇಡಿ ಅಂತ ಅಂದಿದ್ದು ನಂಗೆ ಇನ್ನೂ ಹಾಗೆ ನಾವು ಕೈ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.